ಬ್ರದರ್ಸ್ ಮುಗಿಸೋಕೆ ಪುತ್ರಪ್ಪ ಸಾಹುಕಾರ್ ಪಡೆ ಪ್ಲಾನ್. ಆವತ್ತು ಪುತ್ರಪ್ಪನ ಪಡೆಯಿಂದ ಮಿಸ್ ಆಗಿದ್ ಹೇಗೆ ಚಡಚಣ ಬ್ರದರ್ಸ್. ಅಮರಗೊಂಡನ ಸಾವಿನ ನಂತರ ಚಡಚಣ ಬ್ರದರ್ಸ್ ರಕ್ತ ಶಪಥ. ಇದೇ ಈ ಹೊತ್ತಿನ ವಿಶೇಷ, ಪುತ್ರಪ್ಪನ ಪೌರುಷ. ನಾನು ಚೈತ್ರ ವಿಶ್ವನಾಥ್. ಆತ ಭಯಂಕರ ಅಂದ್ರೆ ಆತನ ಮಕ್ಕಳು ಇನ್ನೂ ನಟ ಭಯಂಕರ. ಆತ ಬುದ್ಧಿವಂತ ಧೈರ್ಯವಂತನಾಗಿದ್ರೆ ಆತನ ಮಕ್ಕಳು ಅದನ್ನೂ ಮೀರಿಸುವಂತಹ ವ್ಯಕ್ತಿಗಳಾಗಿದ್ರು. ತನ್ನೂರು ಬಿಟ್ಟು ಹೋಗಿ ಹೃದಯವನ್ನ ಕಲ್ಲು ಮಾಡಿಕೊಂಡು ಅದೊಂದು ಕುಟುಂಬದ ವಿರುದ್ಧ ಸೇಡು ತುಂಬಿಕೊಂಡು ವಾಪಸ್ಸಾಗಿದ್ರು. ಇಂತಹ ಸಹೋದರರ ವಿರುದ್ಧ ಅದೊಬ್ಬ ತಿರುಗಿ ಬೀಳ್ತಾಳೆ. ಇಡೀ ಗ್ರಾಮ ಮಾತ್ರವಲ್ಲ, ಇಡೀ ತಾಲೂಕೇ ನಡುಗುವಂತೆ ಅಬ್ಬರಿಸ್ತಾನೆ, ರಣಾರ್ಭಟ ಮಾಡ್ತಾನೆ. ಆ ದಿನ ಬದ್ಧ ವೈರಿಗಳು ಮುಖಾಮುಖಿ ಆಗೇ ಬಿಡ್ತಾರೆ. ಇದಾದ ಬಳಿಕ ಆಗಿದ್ದೇನು? ಆ ಎರಡು ವೈರಿ ಪಡೆಗಳಲ್ಲಿ ಗೆದ್ದವರು ಯಾರು, ಸೋತವರು ಯಾರು? ತೋರಿಸ್ತೀವಿ ನೋಡಿ. ಭೀಮಾ ತೀರ ಅಂದರೆ ಮೊದಲು ನೆನಪಾಗೋದು ಭೀಮಾ ನದಿ. ಭೀಮಾ ನದಿಗೆ ಕಟ್ಟಲಾಗಿರೋ ಬ್ರಿಡ್ಜ್. ಆ ನದಿಯ ಸುತ್ತಮುತ್ತಲಿನಲ್ಲಿ ನಡೆದಿರೋದೇ ನೆತ್ತರೂಕುಳಿ. ಆ ನೆತ್ತರೂಕುಳಿ ಹಿನ್ನೆಲೆ ಕೆಳಗಿದಾಗ ನೆನಪಿಗೆ ಬರೋದು ಒಂದಷ್ಟು ಮಂದಿ. ಅದರಂತೆ ಉಮರಾಣಿ ಅನ್ನೋ ಗ್ರಾಮ. ಆ ಗ್ರಾಮದ ಒಳಗೆ ಒಂದು ರೌಂಡ್ ಹಾಕಿಕೊಂಡು ಬಂದ್ರೆ ಕೇಳಿಸೋದು ಎರಡು ಹೆಸರು. ಒಂದು ಚಡಚಣ, ಇನ್ನೊಂದು ಬೈರಗೊಂಡ. ಚಡಚಣ ಅನ್ನೋದು ಒಂದು ಕುಟುಂಬದ ಹೆಸರು, ಬೈರಗೊಂಡ ಅನ್ನೋದು ಮತ್ತೊಂದು ಕುಟುಂಬದ ಹೆಸರು. ಆ ಎರಡೂ ಕುಟುಂಬಗಳು ಬೆಳೆದಿದ್ದು, ಹೆಸರು ಮಾಡಿದ್ದು ಇದೇ ಉಮರಾಣಿ ಗ್ರಾಮದಲ್ಲಿ. ಎಸ್, ಉಮರಾಣಿ ಗ್ರಾಮ ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಕಟ್ಟ ಕಡೆಯ ಹಳ್ಳಿ. ಈ ಹಳ್ಳಿ ಜನರು ಮುಗ್ಧರು. ಈ ಹಳ್ಳಿಯಲ್ಲಿ ವಿದ್ಯಾವಂತರು ಇದ್ದಾರೆ, ಸರಕಾರಿ ಕೆಲಸದಲ್ಲಿ ಇರೋರು ಇದ್ದಾರೆ, ಕಷ್ಟ ಅಂತ ಬರೋರಿಗೆ ಸಹಾಯ ಮಾಡೋ ಕರುಣಾಮಯಿಗಳು ಇದ್ದಾರೆ. ಸದ್ಯ ಈ ಊರು ಇದೀಗ ಶಾಂತವಾಗಿದೆ. ಜನ ಬದುಕು ಕಟ್ಟಿಕೊಂಡು ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದಾರೆ. ತಾವಾಯ್ತು, ತಮ್ಮ ಜೀವನ ಆಯ್ತು ಅಂತ ಗಿದ್ದು ಬಿಟ್ಟಿದ್ದಾರೆ. ಆದ್ರೆ ಇದೇ ಉಮರಾಣಿ ಗ್ರಾಮದಲ್ಲಿ ಚಣಚಣ ಮತ್ತು ಬೈರಗೊಂಡ ಕುಟುಂಬಸ್ಥರ ನಡುವೆ ಸೇಡು ಹುಟ್ಟಿಕೊಂಡಿದ್ದೇ ತಡ. ಒಂದು ಕಾಲದಲ್ಲಿ ಇಡೀ ಊರು ಸುಡುಗಾಡಿನಂತೆ ಬದಲಾಗಿ ಹೋಗಿತ್ತು. ಭೀಮಾ ತೀರದ ಉಮರಾಣಿಯನ್ನ ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಳ್ಳೋಕೆ ಚಡಚಣ ಕುಟುಂಬ ಮತ್ತು ಬೈರಗೊಂಡ ಕುಟುಂಬ ಯುದ್ಧ ನಡೆಸ್ಕೊಂಡೇ ಬಂದಿವೆ. ನಾನಾ ನೀನಾ ಅನ್ನೋ ಸಮರದಲ್ಲಿ ಇಡೀ ಉಮರಾಣಿ ಗ್ರಾಮ ರಣರಣ ಅಂತ ಹೊತ್ತಿ ಉರಿದು ಬಿಟ್ಟಿದೆ. ಉಮರಾಣಿ ಸ್ತಬ್ಧ ಆಗಿದ್ದೂ ಇದೆ. ಉಮರಾಣಿಯ ಜನ ಬೆಚ್ಚಿ ಬಿದ್ದಿದ್ದೂ ಇದೆ. ಹಾಗೆ ಬೆಚ್ಚಿ ಬೀಳಿಸಿರೋರ ಲಿಸ್ಟ್ನಲ್ಲಿ ಇವರು ಕೂಡ ಆಗಿದ್ದಾರೆ. ವೈಟ್ ಶರ್ಟ್, ಕುತ್ತಿಗೆಯಲ್ಲೊಂದು ಶಾಲು, ಸೀರಿಯಸ್ ಆಗಿ ಲುಕ್ ಕೊಡ್ತಿರೋ ಈತನ ಹೆಸರು ಮಲ್ಲಿಕಾರ್ಜುನ ಚಡಚಣ. ಚಡಚಣ ಕುಟುಂಬದ ಈ ಮಲ್ಲಿಕಾರ್ಜುನ ಇಡೀ ಭೀಮಾ ತೀರದವರಿಗೆ ಚಿರಪರಿಚಿತನಾಗಿದ್ದ ವ್ಯಕ್ತಿ.
ಇಡೀ ಭೀಮಾ ತೀರದಲ್ಲೇ ಎಲ್ಲೇ ಹೋದ್ರು, ಯಾರನ್ನೇ ಕೇಳಿದ್ರು ಮಲ್ಲಿಕಾರ್ಜುನ ಚಡಚಣ ಯಾರು, ಎಂತಹ ವ್ಯಕ್ತಿ ಅಂತ ಹೇಳ್ತಾರೆ. ಅದರಲ್ಲೂ ಮಲ್ಲಿಕಾರ್ಜುನನ ತಂದೆ ಶಾಂತಪ್ಪ ಕೇದರಿ ಅಂದ್ರೆ ಇಡೀ ಉಮರಾಣಿಯ ಜನರ ಕಣ್ಣು ದೊಡ್ಡದಾಗುತ್ತೆ. ಈಗಲೂ ಉಮರಾಣಿಯ ಜನ ಅವರ ಬಗ್ಗೆ ಮಾತನಾಡೋಕ್ಕೂ ಹೋಗಲ್ಲ ಬಿಡಿ. ಹೀಗೆ ವಿಜಯಪುರದ ಉಮರಾಣಿಯಲ್ಲಿ ಇವರಂತೆ ಮತ್ತೊಂದು ಕುಟುಂಬ ಆಗಿದೆ. ಆ ಕುಟುಂಬದಲ್ಲೂ ಒಬ್ಬ ರಣಬೇಟೆಗಾರನಿದ್ದಾನೆ. ಚಡಚಣ ಕುಟುಂಬದಂತೆ ಇಲ್ಲೂ ಸಹ ಒಬ್ಬ ಬಲಭೀಮನಂತಹ ವ್ಯಕ್ತಿ ಇದ್ದ. ಆತ ಈತನೇ ನೋಡಿ. ನೋಡೋಕೆ ಒಳ್ಳೆ ಫುಲ್ ಸೀರಿಯಸ್ ವ್ಯಕ್ತಿಯಂತೆ ಕಾಣಿಸ್ತಾಗಿರೋ ಗೀತ ಪುತ್ರಪ್ಪ ಸಾಹುಕಾರ್ ಬೈರಗೊಂಡ. ಬೈರಗೊಂಡ ಕುಟುಂಬದ ಮುಖ್ಯ ವ್ಯಕ್ತಿ. ಉಮರಾಣಿ ಗ್ರಾಮದಲ್ಲಿ ಆವತ್ತಿನಿಂದಲೂ ನ್ಯಾಯ ಪಂಚಾಯಿತಿ ಕಟ್ಟೆಯಲ್ಲಿ ಮುಂದಾಳತ್ವ ವಹಿಸ್ತಾಗಿದ್ದು ಇದೇ ಬೈರಗೊಂಡ ಕುಟುಂಬಸ್ಥರೇ. ಆವತ್ತು ಕೂಡ ಇದೇ ಬೈರಗೊಂಡ ಕುಟುಂಬಸ್ಥರು ನ್ಯಾಯ ಪಂಚಾಯಿತಿ ಮಾಡ್ತಿದ್ರು. ಆ ನ್ಯಾಯ ಪಂಚಾಯಿತಿಯಲ್ಲಿ ಬೈರಗೊಂಡ ಕುಟುಂಬದ ವಿರುದ್ಧ ಅಬ್ಬರಿಸಿದ್ದು ಚಡಚಣ ಕುಟುಂಬ. ಹೀಗೆ ದಿನದಿಂದ ದಿನಕ್ಕೆ ಎರಡೂ ಕುಟುಂಬಗಳ ನಡುವೆ ದ್ವೇಷ ಹುಟ್ಟಿಕೊಳ್ಳುತ್ತೆ. ದ್ವೇಷ ಹುಟ್ಟಿಕೊಂಡು ಬಳಿಕ ಆ ದ್ವೇಷ ಹತ್ಯೆ ತನಕ ಹೋಗುತ್ತೆ. ಕೊಲೆಗಳನ್ನು ಮಾಡಿಸುತ್ತೆ. ಇವರ ಮೇಲೆ ಅವರು ದಾಳಿ ಮಾಡೋದು, ಅವರ ಮೇಲೆ ಇವರು ದಾಳಿ ನಡೆಸೋದು ಸಹಜವಾಗ್ಬಿಡತ್ತೆ. ತನ್ನ ತಂದೆಯನ್ನ ಕೊಂದ ಅಂತ ಚಡಚಣ ಕುಟುಂಬಸ್ಥರು ಕತ್ತಿ ಬಂದೂಕು ಹಿಡಿದ್ರೆ, ತನ್ನ ಚಿಕ್ಕಪ್ಪ ತನ್ನ ಕುಟುಂಬದ ಸದಸ್ಯರನ್ನ ಮುಗಿಸಿದ್ದಾರೆ ಅಂತ ಬೈರಗೊಂಡ ಕುಟುಂಬಸ್ಥರು ಕೂಡ ಆಯುಧಗಳನ್ನ ಹಿಡಿತಾರೆ, ಬಂದೂಕುಗಳನ್ನ ಹಿಡಿತಾರೆ. ಎಸ್, ಆವತ್ತು ನ್ಯಾಯ ಪಂಚಾಯಿತಿ ಹೇಳುವ ಕಟ್ಟೆ ಎದುರು ಮಲ್ಲಿಕಾರ್ಜುನ ಚಡಚಣನ ತಂದೆಯ ಹೆಣ ಬೀಳುತ್ತೆ. ಆ ಹೆಣ ಬೀಳಿಸಿದ್ದು ಇದೇ ಪುತ್ರಪ್ಪ ಬೈರಗೊಂಡರ ಕುಟುಂಬಸ್ಥರು. ಎಲ್ಲಿಗೆ ಎಲ್ಲವೂ ಮುಗೀತು. ಇನ್ನು ಮೇಲೆ ಉಮರಾಣಿ ಗ್ರಾಮ ಶಾಂತವಾಗಿರುತ್ತೆ. ಭೀಮಾ ತೀರದ ಉಮರಾಣಿ ಗ್ರಾಮದಲ್ಲಿ ಎಲ್ಲವೂ ಮುಗಿದೋಯ್ತು ಅಂತ ಎಲ್ರೂ ಅಂದ್ಕೊಂಡಿದ್ರು. ಆದ್ರೆ ಉಮರಾಣಿ ಗ್ರಾಮದ ಜನರಿಗೆ ಏನು ಗೊತ್ತಿತ್ತು? ಈ ಹತ್ಯಾಕಾಂಡ ಈಗಷ್ಟೇ ಪ್ರಾರಂಭ, ಅಂತ್ಯವಲ್ಲ ಅನ್ನೋದನ್ನ ಯಾರೊಬ್ಬರೂ ಕೂಡ ಊಹಿಸಿರ್ಲಿಲ್ಲ. ಹಾಗೆ ಉಮರಾಣಿಯಲ್ಲಿ ಮತ್ತೊಮ್ಮೆ ಹತ್ಯಾಕಾಂಡ ಶುರುವಾಗಿದ್ದು 20 ವರ್ಷಗಳ ಬಳಿಕ. ಅಂದರೆ 20 ವರ್ಷಗಳ ಬಳಿಕ ಉಮರಾಣಿ ಗ್ರಾಮವನ್ನ ಮತ್ತೆ ಸ್ತಬ್ಧಗೊಳಿಸಿದ್ದು ಇದೇ ಮಲ್ಲಿಕಾರ್ಜುನ ಚಡಚಣ ಅಂಡ್ ಬ್ರದರ್ಸ್. ಅದು ಸರಿಸುಮಾರು 1988. ಆ ಇಸುವಿಯಲ್ಲಿ ಇದೇ ಚಡಚಣ ಬಸ್ ಸ್ಟಾಪಿನ ಚಿತ್ರಣ ಬದಲಾಗಿ ಹೋಗಿತ್ತು. ಬಸ್ ಹತ್ತೋಕೆ ಅಂತ ಬಂದಿದ್ದ ಸಾರ್ವಜನಿಕರು ಎದ್ದೋ ಬಿದ್ನೋ ಅಂತ ಓಡಿದ್ರು. ಯಾಕಂದ್ರೆ ಬಸ್ ಸ್ಟಾಪಿನಲ್ಲಿ ಮಲ್ಲಿಕಾರ್ಜುನ ಚಡಚಣ ಹಾಗೂ ಸಹೋದರರು ರಣಕೇಕೆ ಹಾಕಿದ್ರು. ನೆತ್ತರ ಕೋಡಿಯನ್ನೇ ಹರಿಸಿದ್ರು. ರಕ್ತ ದೋಕುಳಿ ಹಾಡಿ ಉಮರಾಣಿ ಜನರಿಗೆ ಒಂದು ಮೆಸೇಜ್ ಕೊಟ್ಟೇ ಬಿಟ್ಟಿದ್ರು. ಆ ಮೆಸೇಜ್ ಏನಪ್ಪಾ ಅಂದ್ರೆ, ಶಾಂತಪ್ಪ ಚಡಚಣನ ಮಕ್ಕಳು ಬಂದಿದ್ದೀವಿ ಅನ್ನೋ ಮೆಸೇಜ್ ಅದು. ಆವತ್ತು ಚಡಚಣ ಬಸ್ ನಿಲ್ದಾಣದಲ್ಲಿ ನಡೆದಿತ್ತು ಡಬಲ್ ಮರ್ಡರ್. ಆ 2 ಕಗ್ಗೊಲೆಗಳನ್ನ ಮಾಡಿದ್ದು ಮಲ್ಲಿಕಾರ್ಜುನ ಅಂಡ್ ಬ್ರದರ್ಸ್. ಸತ್ತವರಲ್ಲಿ ಒಬ್ಬ ಬೈರಗೊಂಡ ಕುಟುಂಬದ ಹಿರಿಯ ವ್ಯಕ್ತಿಯಾಗಿದ್ದ.
ಪುತ್ರಪ್ಪ ಸಾಹುಕಾರ್ ಬೈರಗೊಂಡನ ಚಿಕ್ಕಪ್ಪನಾಗಿದ್ದ. ಹೀಗಾಗಿ ಪುತ್ರಪ್ಪ ಸಾಹುಕಾರ್ ಮಲ್ಲಿಕಾರ್ಜುನ ಚಡಚಣನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳೋಕೆ ಹವಣಿಸ್ತಾಗಿದ್ರು. ಒಂದೊಳ್ಳೆ ಸಮಯ ಬರ್ಲಿ ಅಂತ ಹೊಂಚು ಹಾಕಿ ಕೂತಿದ್ರು. ಪುತ್ರಪ್ಪ ಸಿಡಿದೇಳುವಷ್ಟರಲ್ಲಿ ಮಲ್ಲಿಕಾರ್ಜುನ ಚಡಚಣ ಹಾಗೂ ಸಹೋದರರು ಅದಾಗಲೇ ಉಮರಾಣಿಯನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡ್ಬಿಟ್ಟಿದ್ರು. ಅದು ಕೂಡ ಉಮರಾಣಿಗೆ ಎಂಟ್ರಿ ಕೊಟ್ಟಾಗ್ಲೂ ಪ್ಲಾನ್ ಮಾಡ್ಕೊಂಡು ಬಂದಿದ್ರು. ಬಂದೇ ನವಾಜ್ ದರ್ಗಾದ ಮುಂದೆ ಉರುಸ್ ನಡೀತಿರೋವಾಗ್ಲೇ ಬಂದೂಕು ಹಿಡ್ಕೊಂಡು ಊರಿಗೆ ಎಂಟ್ರಿ ಕೊಟ್ಟಿದ್ರು. ಸಾವಿರಾರು ಜನರು ಸೇರಿದಾಗಲೇ ತಾವು ಯಾರು, ಎಂತಹ ಶಕ್ತಿಶಾಲಿಗಳು ಅಂತ ತೋರಿಸಿಕೊಳ್ಳೋಕೆ ಉರುಸನ್ನ ಆಯ್ಕೆ ಮಾಡಿಕೊಂಡಿದ್ರು. ಬರೀ ಉರುಸ್ಗೆ ಬಂದು ಹೋಗಿದ್ದಿದ್ರೆ ಪುತ್ರಪ್ಪ ಸಾಹುಕಾರರಿಗೆ ಕೋಪ ಬರ್ತಿರ್ಲಿಲ್ವೇನೋ. ಆದ್ರೆ ಮಲ್ಲಿಕಾರ್ಜುನ ಚಡಚಣ ಹಾಗೂ ಇಬ್ಬರು ಸಹೋದರರು ಬಂದೂಕು ಹಿಡ್ಕೊಂಡು ಊರೆಲ್ಲ ಸುತ್ತಾಡಿದ್ರು. ಪುತ್ರಪ್ಪ ಬೈರಗೊಂಡ ಮನೆಯ ಗೆದುರು ವಾಹನ ನಿಲ್ಲಿಸಿ ಆಕಾಶಕ್ಕೆ ಗುಂಡಿನ ಮಳೆ ಸುರಿಸಿದ್ರು. ಹೀಗೆ ಗುಂಡಿನ ಮಳೆ ಸುರಿಸೋದರ ಮೂಲಕ ಇನ್ಮೇಲೆ ಉಮರಾಣಿ ನಮ್ದು ಅನ್ನೋದನ್ನ ಪುತ್ರಪ್ಪ ಸಾಹುಕಾರ್ ಬೈರಗೊಂಡನಿಗೆ ಮೆಸೇಜ್ ಕೊಟ್ಟಿದ್ರು. ಹೀಗೆ ಮೆಸೇಜ್ ಕೊಟ್ಟ ಬಳಿಕವೇ ನೋಡಿ ಪುತ್ರಪ್ಪ ಸಾಹುಕಾರ್ನ ಇನ್ನೊಂದು ಅವತಾರ ರಿವೀಲ್ ಆಗೋದು. ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರು ಕೇಕೆ ಹಾಕುತ್ತಾ ಆಕಾಶದಲ್ಲಿ ಗುಂಡಾರಿಸುವಾಗ ಮನೆಯಲ್ಲಿ ಪುತ್ರಪ್ಪ ಸಾಹುಕಾರ್ ಬೈರಗೊಂಡಾಗಿದ್ದ. ಇದ್ದ ಜಾಗದಲ್ಲೇ ಹಲ್ಲು ಮಸೀತಿದ್ದ. ಈಗಲೇ ಹೋಗಿ ತನ್ನ ತಾಕತ್ ಏನು ಅನ್ನೋದನ್ನ ತೋರಿಸಬೇಕು ಅಂತ ಮನಸ್ಸಲ್ಲಿ ಅಂದುಕೊಂಡಿದ್ದ. ಆದ್ರೆ ಆ ಕ್ಷಣಕ್ಕೆ ಪುತ್ರಪ್ಪ ಸಾಹುಕಾರ್ ದುಡುಕೋಕೆ ಹೋಗಲ್ಲ. ಯಾಕಂದ್ರೆ ಪುತ್ರಪ್ಪ ಸಾಹುಕಾರ್ ಬೈರಗೊಂಡಾಗೆ ಚೆನ್ನಾಗ್ ಗೊತ್ತಿತ್ತು, ಇದು ನಮಗೆ ಕೊಡ್ತಿರೋ ಸಂದೇಶವೇ. ಉಮರಾಣಿಯನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದೀವಿ ಅನ್ನೋ ಮೆಸೇಜ್ ಅನ್ನೋದು. ಇಷ್ಟೇ ಅಲ್ಲ, ಈ ಪುತ್ರಪ್ಪ ಸಾಹುಕಾರ್ನ ಮನಸ್ಸಲ್ಲಿ ಚಿಕ್ಕಪ್ಪನ ಕೊಂದ ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಬೇಕು ಅನ್ನೋ ಹಠ ಆಗಿರುತ್ತೆ. ಆದ್ರೆ ಆ ಕೆಲಸಕ್ಕೆ ಪುತ್ರಪ್ಪ ಸಾಹುಕಾರ್ ಬೈರಗೊಂಡ ಮುಂದಾಗಿರ್ಲಿಲ್ಲ. ಯಾಕಂದ್ರೆ ಯಾರಪ್ಪ ಕೋರ್ಟು ಕಚೇರಿ ಅಂತ ಸುತ್ತಾಡೋದು, ಯಾವುದೇ ತಂಟೆ ತಕರಾರು ಇಲ್ಲದೆ ತೋಟ ಮಾಡಿಕೊಂಡು ಗಿದ್ದು ಬಿಡೋಣ ಅಂತ ಸುಮ್ಮನಿದ್ದ. ಆದ್ರೂ ಯಾಕೋ ಪುತ್ರಪ್ಪ ಸಾಹುಕಾರ್ ಬೈರಗೊಂಡನಿಗೆ ನಿದ್ದೆ ಬರ್ತಿರ್ಲಿಲ್ಲ, ನೆಮ್ಮದಿಯೂ ಹಾಳಾಗಿತ್ತು. ಈ ನಡುವೆ ಪುತ್ರಪ್ಪ ಸಾಹುಕಾರರ ತಲೆ ಕೆಡಿಸೋಕೆ ಒಂದಷ್ಟು ಮಂದಿ ಮನೆಗೆ ಬರ್ತಾರೆ. ಸುಮ್ಮನಿದ್ದ ಪುತ್ರಪ್ಪನ ತಲೆಯಲ್ಲಿ ಸೇಡು ಅನ್ನೋದನ್ನ ಬಲವಾಗಿ ಊರುವಂತೆ ಮಾಡ್ತಾರೆ. ಮಲ್ಲಿಕಾರ್ಜುನ ಚಡಚಣ ಅಂಡ್ ಬ್ರದರ್ಸ್ ವಿರುದ್ಧ ತಿರುಗಿ ಬೀಳುವಂತೆ ಮಾಡ್ತಾರೆ. ಆಗ ಪುತ್ರಪ್ಪ ಸಾಹುಕಾರ್ ಬೈರಗೊಂಡ ಧೈರ್ಯ ಮಾಡಿ ಶತ್ರುಗಳ ಸಂಹಾರಕ್ಕೆ ಮುಂದೆ ಬಂದು ಬಿಡ್ತಾರೆ. ಮೊದಲಿಗೆ ಪೊಲೀಸರ ಮೂಲಕ ಮಲ್ಲಿಕಾರ್ಜುನ ಚಡಚಣ ಹಾಗೂ ಸಹೋದರರನ್ನ ಮಟ್ಟ ಹಾಕುವ ಯತ್ನ ಮಾಡ್ತಾರೆ. ಆದ್ರೆ ಪುತ್ರಪ್ಪ ಸಾಹುಕಾರ್ ಬೈರಗೊಂಡನ ಆ ಯತ್ನ ಸಕ್ಸಸ್ ಆಗಿರ್ಲಿಲ್ಲ. ಯಾಕೆಂದ್ರೆ ಬಂದೂಕುಗಳ ಸಮೇತ ಸಿಕ್ಕಿ ಬಿದ್ದಿದ್ರೂ ಸಹ ಮರುದಿನವೇ ರಿಲೀಸ್ ಆದ ಮೂವರು ಸಹೋದರರು ವಾಪಸ್ ಉಮರಾಣಿಗೆ ಬರ್ತಾರೆ. ಉಮರಾಣಿಗೆ ಬಂದವರೇ ಗ್ರಾಮದಲ್ಲಿ ಮತ್ತದೇ ಬಂದೂಕುಗಳನ್ನ ಹಿಡ್ಕೊಂಡು ಮಲ್ಲಿಕಾರ್ಜುನ ಚಡಚಣ ಹಾಗೂ ಸಹೋದರರು ರೌಂಡ್ಸ್ ಹಾಕಿ ಅಲ್ಲಿಂದ ಸೀದಾ ತಮ್ಮ ನಿಗೂಢವಾದ ಗೌಪ್ಯ ಜಾಗಕ್ಕೆ ಸೇರ್ಬಿಡ್ತಾರೆ. ಆ ಜಾಗ ಬೇರಾವುದು ಅಲ್ಲ, ಕೊಂಕಣಗಾಮದ ತೋಟದ ಮನೆ. ಆವತ್ತು ಕೊಂಕಣಗಾಮಕ್ಕೆ ಮಲ್ಲಿಕಾರ್ಜುನ ಚಡಚಣ ಅಂಡ್ ಸಹೋದರರು ಇದೇ ದಾರಿಯಲ್ಲಿ ಹೋಗಿದ್ದು, ಇದೇ ರಸ್ತೆಯಲ್ಲಿ ಓಡಾಡ್ತಾಗಿದ್ದು. ಸುಮಾರು 8 ತಿಂಗಳ ಕಾಲ
ಮಲ್ಲಿಕಾರ್ಜುನ ಚಡಚಣ ಹಾಗೂ ಸಹೋದರರು ಕೊಂಕಣಗಾವದ ತೋಟದ ಮನೆಯಲ್ಲಿ ವಾಸವಾಗಿದ್ದಾರೆ ಅನ್ನೋದು ಯಾರಿಗೂ ಸಹ ಗೊತ್ತಿರಲಿಲ್ಲ. ಆದ್ರೆ ಅದೇಗೋ ಪುತ್ರಪ್ಪ ಸಾಹುಕಾರ್ ಬೈರಗೊಂಡನಿಗೆ ಆ ವಿಚಾರ ಗೊತ್ತಾಗಿತ್ತು. ಹೀಗಾಗಿ ಕೊಂಕಣಗಾವದ ಆ ತೋಟದ ಮನೆ ಮೇಲೆ ಪುತ್ರಪ್ಪ ಒಂದು ಕಣ್ಣಿಟ್ಟಿದ್ದ. ಆದ್ರೆ ಮಲ್ಲಿಕಾರ್ಜುನ ಚಡಚಣನ ಮೇಲೆ ಮುಗಿ ಬೀಳೋ ಕೆಲಸ ಮಾಡಿರ್ಲಿಲ್ಲ. ಈ ನಡುವೆ ಪುತ್ರಪ್ಪ ಸಾಹುಕಾರ್ ಬೈರಗೊಂಡ ಆ ಕೆಲಸಕ್ಕೂ ರೆಡಿಯಾಗಿ ನಿಂತು ಬಿಡ್ತಾರೆ. ಯಾಕಂದ್ರೆ ಪೊಲೀಸರು ಮಲ್ಲಿಕಾರ್ಜುನ ಚಡಚಣನನ್ನ ಏನೂ ಮಾಡಲ್ಲ ಅಂತ ಗೊತ್ತಾಗಿರುತ್ತೆ. ಇಷ್ಟೇ ಅಲ್ಲ, ಇನ್ನು ಮುಂದೆ ಮಚ್ಚು ಲಾಂಗು ಏನಕ್ಕೂ ಉಪಯೋಗಕ್ಕೆ ಬರಲ್ಲ ಅನ್ನೋದು ಮನವರಿಕೆಯಾಗಿತ್ತು. ಯಾಕೆಂದ್ರೆ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ಚಡಚಣ ಬಂದೂಕುಗಳನ್ನ ಹಿಡಿದು ಶೋ ಆಫ್ ಕೊಟ್ಟು ಹೋಗಿರೋದು ಪುತ್ರಪ್ಪನನ್ನ ಕಾಡ್ತಾಗಿರುತ್ತೆ. ಪುತ್ರಪ್ಪ ಸಾಹುಕಾರ್ ಬೈರಗೊಂಡ ಮಲ್ಲಿಕಾರ್ಜುನ ಚಡಚಣ ಅಂಡ್ ಬ್ರದರ್ಸ್ ವಿರುದ್ಧ ಮುಗಿ ಬೀಳ್ಬೇಕು, ಅವರ ಕಥೆ ಮುಗಿಸ್ಬೇಕು ಅಂತ ಆಲೋಚನೆ ಮಾಡ್ತಾಗಿರ್ತಾನೆ. ಇದೇ ಸಮಯದಲ್ಲಿ ಬೈರಗೊಂಡ ಕುಟುಂಬದ ಕೆಲವರು ಪುತ್ರಪ್ಪನ ತಲೆ ಕೆಡಿಸ್ತಾರೆ. ಬಂದೂಕು ಹಿಡ್ಕೊಂಡು ಊರಿಗೆ ಬಂದವರು ನಾಳೆ ನಿನ್ನ ಮನೆಗೂ ನುಗ್ತಾರೆ. ಆ ದಿನ ತುಂಬಾ ದೂರವಿಲ್ಲ, ನಿನಗೂ ಒಂದು ಗತಿ ಕಾಣಿಸಿಯೇ ತೀರ್ತಾರೆ. ಅವರು ದಾಳಿ ಮಾಡೋಕು ಮುನ್ನವೇ ನೀನೇ ದಾಳಿ ಮಾಡು ಪುತ್ರಪ್ಪ ಅಂತ ಕೆಲವರು ಕೋಪ ಬರುವಂತೆ ಮಾಡ್ತಾರೆ. ಇದಾದ ಬಳಿಕ ಪುತ್ರಪ್ಪ ಆಲೋಚನೆ, ಪುತ್ರಪ್ಪನ ಮೇನ್ ಟಾರ್ಗೆಟ್ ಎಲ್ಲವೂ ಕೊಂಕಣಗಾವದ ಮೇಲೆ ಬೀಳುತ್ತೆ. ಸಮರಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿ ಬಿಡುತ್ತೆ. ಪುತ್ರಪ್ಪ ಸಾಹುಕಾರ ಏನೇ ಮಾಡಿದ್ರು ಆಲೋಚನೆ ಮಾಡಿ ಮಾಡ್ತಿದ್ದ. ಏನೇ ಕೆಲಸ ಮಾಡಿದ್ರು ಪಕ್ಕಾ ಪ್ಲಾನ್ ಮಾಡ್ಕೊಂಡೇ ಹೆಜ್ಜೆ ಇಡ್ತಿದ್ದ. ಹೀಗಿದ್ದವನು ಮಲ್ಲಿಕಾರ್ಜುನ ಚಡಚಣ ಹಾಗೂ ಸಹೋದರರ ಅಂತ್ಯಕ್ಕೆ ಶಪಥ ಮಾಡ್ತಾನೆ ಅಂದ್ರೆ ಅದು ಸುಮ್ಮನೆ ಅಲ್ಲ. ಇಲ್ಲೂ ಕೂಡ ಪುತ್ರಪ್ಪ ಸಾಹುಕಾರ್ ಪಕ್ಕಾ ಪ್ಲಾನ್ ಮಾಡಿದ್ದ. ತನ್ನ ಜೊತೆ ರಣ ಬೇಟೆಗಾರರನ್ನಾಗಿಟ್ಕೊಂಡಿದ್ದ. ಏನಿಲ್ಲ ಅಂದ್ರು 30ಕ್ಕೂ ಹೆಚ್ಚು ಮಂದಿ ರಣ ಬೇಟೆಗಾರರಿಗೆ ದುಡ್ಡಿನ ರುಚಿ ತೋರಿಸಿ ತನ್ನ ಸುತ್ತಲೂ ಇಟ್ಟುಕೊಂಡಿದ್ದ. ಅಲ್ಲದೆ ಮಚ್ಚು ಲಾಂಗಿನ ಜಮಾನ ಮುಗೀತು. ಈ ಉಮರಾಣಿಯಲ್ಲಿ ಇನ್ನೇನಿದ್ರು ಬಂದೂಕಷ್ಟೇ ಮಾತನಾಡುತ್ತೆ, ಬಂದೂಕಿದ್ರಷ್ಟೇ ಮರ್ಯಾದೆ ಅಂತ ಪುತ್ರಪ್ಪ ಸಾಹುಕಾರ್ ಬೈರಗೊಂಡ ಅಂದುಕೊಳ್ತಾನೆ. ಅದರಂತೆ 100 ಬಂದೂಕುಗಳನ್ನ ತರಿಸಿಕೊಳ್ತಾರೆ. ಆ ಬಂದೂಕುಗಳನ್ನ ತನ್ನ ಪಡೆಗೆ ಕೊಡ್ತಾರೆ. ಬಳಿಕ ಮಲ್ಲಿಕಾರ್ಜುನ ಚಡಚಣ ಮತ್ತು ಇಬ್ಬರು ಸಹೋದರರನ್ನ ಕೊಲೆ ಮಾಡಿ ಬನ್ನಿ ಅಂತ ತನ್ನ ಪಡೆಗೆ ಹುಕುಂ ನೀಡ್ತಾರೆ. ಪುತ್ರಪ್ಪ ಸಾಹುಕಾರ್ ಬೈರಗೊಂಡ ಹೇಳಿದಂತೆ ಮಾಡಬೇಕು ಅಂದ್ರೆ ಪುತ್ರಪ್ಪನ ಗ್ಯಾಂಗ್ ಕೊಂಕಣಗಾವಕ್ಕೆ ಹೋಗ್ಬೇಕಾಗಿತ್ತು. ಮಲ್ಲಿಕಾರ್ಜುನ ಚಡಚಣನ ಕೋಟೆಯನ್ನ ಭೇದಿಸಬೇಕಿತ್ತು. ಆದ್ರೆ ಒಬ್ರು ಹೋಗಿ ಮಲ್ಲಿಕಾರ್ಜುನ ಚಡಚಣ ಹಾಗೂ ಸಹೋದರರನ್ನ ಮುಗಿಸೋಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಮಲ್ಲಿಕಾರ್ಜುನ ಚಡಚಣ ಅಂಡ್ ಬ್ರದರ್ಸ್ ಬಳಿ ಅದಾಗಲೇ ಬಂದೂಕುಗಳಿದ್ವು. ಅವನ ಕೋಟೆಯ ತುಂಬಾ ಬಂದೂಕುಗಳು ನೇತಾಡ್ತಿದ್ವು. ಬಂದೂಕುಗಳನ್ನ ದಿಂಬುಗಳನ್ನಾಗಿ ಮಾಡ್ಕೊಂಡಿದ್ರು. ಹೀಗಾಗಿ ಪುತ್ರಪ್ಪ ಸಾಹುಕಾರ್ ಬೈರಗೊಂಡ ತನ್ನ ಪಡೆಗೆ ಬಂದೂಕುಗಳನ್ನ ಕೊಟ್ಟು ಕೊಂಕಣಗಾವದ ತೋಟಕ್ಕೆ ಕಳುಹಿಸ್ತಾನೆ. ಕೊಂಕಣಗಾವದ ತೋಟಕ್ಕೆ ಹೋಗ್ಬೇಕು, ಮಲ್ಲಿಕಾರ್ಜುನ ಚಡಚಣ ಹಾಗೂ ಸಹೋದರರಿರೋ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಇದೇ ರಸ್ತೆಯಲ್ಲೇ ಹೋಗ್ಬೇಕು. ಇದೇ ಮಣ್ಣಿನ ರಸ್ತೆಯನ್ನ ದಾಟಿ ಹೋಗ್ಬೇಕು. ಹೀಗೆ ಆವತ್ತು ಸುಮಾರು 30ಕ್ಕೂ ಹೆಚ್ಚು ಮಂದಿ ತಮ್ಮ ಕೈಯಲ್ಲಿ ಬಂದೂಕುಗಳನ್ನ ಹಿಡ್ಕೊಂಡು ಇದೇ ರಸ್ತೆಯಲ್ಲಿ ಹೋಗ್ತಾರೆ. ಒಂದು ವಾಹನ ಮಾಡಿಕೊಂಡು ಎಲ್ಲರೂ ಬಂದೂಕು ಲೋಡ್ ಮಾಡಿಕೊಂಡು ತೋಟದ ಮನೆಯನ್ನ ಸುತ್ತುವರಿತಾರೆ. ತೋಟದ ಮನೆ ಸುತ್ತುವರಿದು ಆ ಬಳಿಕ ಫೈರಿಂಗ್ ನಡೆಯುತ್ತೆ. ಕಿಟಕಿ, ಮನೆಯ ಬಾಗಿಲು ಎಲ್ಲಾ ಕಡೆನೂ ಬಂದೂಕು ಹಿಡ್ಕೊಂಡು ಟ್ರಿಗರ್ ಒತ್ತೋಕೆ ಕಾಯ್ತಾರೆ.
ತೋಟದ ಮನೆಯಲ್ಲಿದ್ದ ಮಲ್ಲಿಕಾರ್ಜುನ ಚಡಚಣ ಮತ್ತು ಆತನ ಇಬ್ಬರು ಸಹೋದರರಿಗೆ ಗುರಿ ಇಡ್ತಾರೆ. ಈ ವೇಳೆ ನಿದ್ದೆಗೆ ಜಾರಿದ್ದ ಮಲ್ಲಿಕಾರ್ಜುನ ಚಡಚಣನಿಗೆ ಎಚ್ಚರ ಆಗೇ ಬಿಡುತ್ತೆ. ಶತ್ರುಗಳು ನುಗ್ಗಿರೋ ವಾಸನೆ ಗೊತ್ತಾಗ್ಬಿಡತ್ತೆ. ಮಲ್ಲಿಕಾರ್ಜುನ ಚಡಚಣ ಸದ್ದು ಮಾಡದೆ ಸಹೋದರರನ್ನ ಎಬ್ಬಿಸ್ತಾನೆ. ಎಲ್ರೂ ತಮ್ಮ ಕೈಗೆ ಬಂದೂಕುಗಳನ್ನ ಎತ್ಕೊಳ್ತಾರೆ. ಎದುರಾಳಿಗಳ ವಿರುದ್ಧ ಗುಂಡು ಹಾರಿಸೋಕೆ ರೆಡಿ ಆಗ್ತಾರೆ. ಆ ಕಡೆಗಿಂದ ಶತ್ರುಗಳು ಮೂವರು ಸಹೋದರರ ಮೇಲೆ ಫೈರಿಂಗ್ ಮಾಡ್ತಿರ್ತಾರೆ. ಆದ್ರೆ ಅಷ್ಟರಲ್ಲೇ ಆ ಮೂವರು ಸಹೋದರರು ಅದಾಗಲೇ ಸೇಫ್ ಜಾಗ ಸೇರಿಬಿಡ್ತಾರೆ. ಮಲ್ಲಿಕಾರ್ಜುನ ಚಡಚಣ ಮತ್ತು ಇಬ್ಬರು ಸಹೋದರರು ಮರೆಯಲ್ಲಿ ನಿಂತ್ಕೊಂಡು ಪ್ರತಿ ದಾಳಿನ ಮಾಡ್ತಾರೆ. ಈ ವೇಳೆ ತೋಟದ ಮನೆಯಲ್ಲಿ ಗುಂಡಿನ ಸುರಿಮಳೆಯೇ ಸುರಿದಿರುತ್ತೆ. ಕೊನೆ ತನಕವೂ ಮಲ್ಲಿಕಾರ್ಜುನ ಚಡಚಣ ಹೋರಾಟ ಮಾಡ್ತಾನೆ. ಆದ್ರೆ ಶತ್ರುಗಳನ್ನ ನೋಡಿ ಈ ಸಮರದಲ್ಲಿ ಗೆಲ್ಲೋದು ಕಷ್ಟ ಆಗಿದೆ ಅನ್ನೋದು ಮಲ್ಲಿಕಾರ್ಜುನ ಚಡಚಣನಿಗೆ ಅರ್ಥವಾಗ್ಬಿಡತ್ತೆ. ನಂತರ ಸಹೋದರರಿಬ್ಬರನ್ನ ಕರ್ಕೊಂಡು ಈ ಮಲ್ಲಿಕಾರ್ಜುನ ಚಡಚಣ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಶತ್ರುಗಳ ಗುಂಡೇಟಿನಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾರೆ. ಕೊಂಕಣಗಾವದ ತೋಟದ ಮನೆಯಲ್ಲಿ ಮಲ್ಲಿಕಾರ್ಜುನ ಚಡಚಣ ಹಾಗೂ ಸಹೋದರರ ಮೇಲೆ ದಾಳಿ ನಡೆಯಿತು ಅನ್ನೋ ಸುದ್ದಿ ಇಡೀ ಉಮರಾಣಿಯಲ್ಲಿ ಸಂಚಲನ ಉಂಟು ಮಾಡುತ್ತೆ. ಇಡೀ ಚಡಚಣ ತಾಲೂಕಿನಲ್ಲಿ ಮಲ್ಲಿಕಾರ್ಜುನ ಚಡಚಣ ಹಾಗೂ ಬ್ರದರ್ಸ್ ಮೇಲೆ ಅಟ್ಯಾಕ್ ಆಗಿತ್ತಂತೆ ಅಂತ ಮಾತನಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಇಷ್ಟೇ ಅಲ್ಲ, ಇಲ್ಲೊಂದು ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬೋಕೆ ಶುರುವಾಗುತ್ತೆ. ಇಡೀ ಉಮರಾಣಿಯನ್ನ ನಡುಗಿಸಿದ್ದ ಮಲ್ಲಿಕಾರ್ಜುನ ಚಡಚಣ ಮತ್ತು ಆತನ ಇಬ್ಬರು ಸಹೋದರರು ಓಡಿ ಹೋದರಂತೆ. ಜೀವ ಉಳಿಸಿಕೊಂಡು ತಪ್ಪಿಸಿಕೊಂಡು ಓಡಿ ಹೋದರಂತೆ. ಆವತ್ತು ಊರಲ್ಲಿ ಶೋ ಆಫ್ ಕೊಟ್ಟವರು ಹಿಂದೆ ಮುಂದೆ ನೋಡದೆ ಕಾಲ್ ಕಿತ್ರಂತೆ ಅನ್ನೋ ಸುದ್ದಿ ಹಬ್ಬತ್ತೆ. ಇಷ್ಟೇ ಅಲ್ಲ, ಪುತ್ರಪ್ಪ ಸಾಹುಕಾರ್ ಬೈರಗೊಂಡನೆ ಚಡಚಣ ಸಹೋದರರ ಮೇಲೆ ದಾಳಿ ಮಾಡಿರೋದು, ಅವರನ್ನ ಅಟ್ಟಾಡಿಸಿರೋದು ಅಂತಲೂ ಗೊತ್ತಾಗತ್ತೆ. ಕೊಂಕಣಗಾವದ ತೋಟದ ಮನೆ ಮೇಲೆ ದಾಳಿ ಮಾಡಿದ್ಮೇಲೆ ಬೈರಗೊಂಡನ ಗತ್ತು ಗೈರತ್ತು ಮರ್ಯಾದೆ ಎಲ್ಲವೂ ಡಬಲ್ ಆಗತ್ತೆ. ಉಮರಾಣಿಯಲ್ಲಿ ಪುತ್ರಪ್ಪ ಸಾಹುಕಾರ್ ಬೈರಗೊಂಡನದ್ದೇ ಹವಾ ಕ್ರಿಯೇಟ್ ಆಗತ್ತೆ. ಉಮರಾಣಿಯಲ್ಲಿ ಪುತ್ರಪ್ಪನದ್ದೇ ಇನ್ ಮೇಲೆ ಎಲ್ಲವೂ ಅನ್ನೋದು ಜನ ಮಾತನಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಪುತ್ರಪ್ಪನ ಮುಖದಲ್ಲಿ ಅದೇ ಮಂದಹಾಸ ಎದ್ದು ಕಾಣುತ್ತೆ. ಆದ್ರೆ ತೋಟದ ಮನೆಯಿಂದ ತಪ್ಪಿಸಿಕೊಂಡು ಹೋದ ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರು ಫುಲ್ ಟೆನ್ಷನ್ ಆಗ್ತಾರೆ. ನಮ್ಮನ್ನ ನೋಡಿ ಬಚ್ಚಿಟ್ಕೊಳ್ತಿದ್ದವರು ನಮ್ಮ ಮನೆಗೆ ನುಗ್ತಾರೆ, ನಮ್ಮ ಕೋಟೆಗೆ ನುಗ್ತಾರೆ, ನಮ್ಮನ್ನ ಹೊಡೆಯೋಕೆ ನೋಡ್ತಾರೆ ಅಂದ್ರೆ ಉಮರಾಣಿಯಲ್ಲಿರೋ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಮಲ್ಲಿಕಾರ್ಜುನ ಚಡಚಣ ಆಲೋಚನೆ ಮಾಡ್ತಾನೆ.